ನನಗೆ ಇವಾಗ ಥಾಟ್ ಆಗ್ತಿದೆ ಏನಂತಿದ್ರೆ, ದೇವರು ಹೆಣ್ಮಕ್ಳನ್ನು ಯಾರಿಗೆ ನೋಡೋಕ್ಕೆ ಕೆಪಾಸಿಟಿ ಇದೆ ಅವ್ರಿಗೆ ಮಾತ್ರ ಕೊಡಬೇಕಿತ್ತು. ಹೆಣ್ಮಕ್ಳು ಅಂದರೆ ಒಂದು ಅಸಹ್ಯ ಅಂತ ನೋಡ್ತಾರಲ್ಲ, ಆ ಥರದವರಿಗೆ ದೇವರು ಹೆಣ್ಮಕ್ಳನ್ನೇ ಕೊಡಬಾರ್ದಿತ್ತು. ನನಗೆ ನನ್ನ ಊರಲ್ಲಿ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತಿದ್ರೆ, ನಮ್ಮದು ಮಕ್ಕಳಿದ್ದಾರಲ್ಲ, ಆ ಚಿಕ್ಕ ಪುಟ್ಟ ಮಕ್ಕಳು, ಅವ್ರ ಹತ್ರ ಹೇಳಿದ್ದಾರೆ ನನ್ನ ಜೊತೆ ಮಾತಾಡಬಾರ್ದಂತೇಳಿ ಹೆದರಿಸಿಟ್ಟಿದ್ದಾರೆ. ನನಗೆ ಊಟ ಕೊಡ್ಬೇಕಂತೇಳಿ ಹೆದರಿಸಿಟ್ಟಿದ್ದಾರೆ. ನನ್ನ ಜೊತೆ ಅಂದರೆ ಮಾತಾಡೋಕೆ ಹೋಗ್ಬೇಡ, ನನಗೇನು ಸಹಾಯ ಮಾಡಬೇಡ, ನನ್ನ ಮನೆಗೆ ಬಂದು ನನ್ನ ಜೊತೆ ಮಾತಾಡಬೇಡ ಅಂತೇಳಿ ಎಲ್ಲ ಮಕ್ಕಳಿಗೆ ಹೆದರಿಸಿಟ್ಟಿದ್ದಾರೆ. ಆ ಮಕ್ಕಳೆಲ್ಲ ಪಾಪ ಹೆದರ್ಕೊಂಡು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಸೊ ಇಷ್ಟು ಐಸೋಲೇಟ್ ಮಾಡಿಟ್ಟಿದ್ದಾರೆ ನನ್ನನ್ನು. ಯಾವ ಉದ್ದೇಶ ಅಂದರೆ, ಮೆಂಟಲ್ ಹರಾಸ್ಮೆಂಟ್ಗೆ ಒಂದು ಲಿಮಿಟ್ ಇರಲ್ವಾ? ಯಾರ ಜೊತೆ ಆದರೂ ಮಾತಾಡ್ದೆ ನಾನು ಯಾವ ಥರ ಜೀವನ ಮಾಡೋಕ್ಕಾಗುತ್ತೆ? ಅಂದರೆ ಯಾರ ಜೊತೆ ಅಂದರೆ ಎಲ್ಲರ ಜೊತೆನೂ ಕಂಡೀಷನ್ ಹಾಕಿದ್ದಾರೆ, ಯಾರ ಜೊತೆನೂ ಮಾತಾಡಲೇಬಾರ್ದು ಎಲ್ಲ ಮಕ್ಕಳ ಜೊತೆ. ಮಕ್ಕಳು ಕೇಳಲ್ಲ ಅಂತ ಗೊತ್ತುಂಟು, ಬಟ್ ಏನಂದರೆ ಅವ್ರದ್ದು ಪೇರೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಬೈದ್ಬಿಟ್ಟು ಹೇಳೋದು ಅವ್ರ ಜೊತೆ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು. ಪಾಪ ಮಕ್ಕಳು ಹೆದರ್ಕೊಂಡು ಅವ್ರ ಪೇರೆಂಟ್ಸ್ಗೆ ಹೆದರ್ಕೊಂಡು ನನ್ನ ಜೊತೆ ಮಾತಾಡೋದೇ ಇಲ್ಲ. ನಾನಿವಾಗ ನಂತರ ಇರೋ ಹುಡುಗರಿಗೆ ಹೇಳೋದೇನಪ್ಪ ಅಂತಿದ್ರೆ, ಯಾವತ್ತಿಗೂ ನೀವು ಅರ್ನ್ ಮಾಡಿದರೆ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಬೇಡಿ ನೀವು ದುಡ್ಡು ಅರ್ನ್ ಮಾಡ್ತಿದ್ದೀರಾ, ಮತ್ತು ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ₹1 ಕೊಡಬೇಡಿ. ಯಾಕಂತಿದ್ರೆ ಯಾವಾಗ ನೀವು ಅವರಿಗೆ ಹೇಳ್ತೀರಾ ನಮಗೆ ಇಷ್ಟು ಸ್ಯಾಲ್ರಿ ಇದೆ, ಅದು ಸ್ವಲ್ಪ ಅನ್ಎಜುಕೇಟೆಡ್ ಆಗಿರೋವಂಥ ಫ್ಯಾಮಿಲಿ ಆಗಿದ್ದರೆ ಅವರು ಜಸ್ಟ್ ನಿಮ್ಮ ಸ್ಯಾಲ್ರಿ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾರೆ. ನಿಮಗೆ ಎಷ್ಟು ಖರ್ಚಿದೆ, ಎಷ್ಟು ಕಷ್ಟ ಆಗುತ್ತೆ, ಹಾಸ್ಪಿಟಲ್ ಬಿಲ್ ಪೇ ಮಾಡಬೇಕು, ಗ್ರೋಸರಿ ತರಬೇಕು, ರೆಂಟ್ ಪೇ ಮಾಡಬೇಕು, ಬಾಕಿ ಎಕ್ಸ್ಪೆನ್ಸಸ್ ಇದೆ, ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಜಸ್ಟ್ ನಿಮಗೆ ಸ್ಯಾಲ್ರಿ ಬರುತ್ತೆ, ಅದೊಂದು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಹೇಳೋದಂದ್ರೆ, ದಯವಿಟ್ಟು ನಿಮ್ಮ ಫ್ಯಾಮಿಲಿಯವ್ರಿಗೆ ಹೇಳಬೇಡಿ ಏನಂದರೆ ನಿಮಗೆ ದುಡ್ಡು ಸಿಗ್ತಿದೆ ಅಂತ ಹೇಳಿ. ಯಾವಾಗಲೂ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಏನಂತಿದ್ರೆ, ಯಾರು ತಪ್ಪು ಮಾಡ್ತಾರೆ ಅವ್ರ ಜೊತೆ ಯಾವಾಗಲೂ ಜನ ಇರ್ತಾರೆ. ಯಾಕಂತಿದ್ರೆ ಯಾಕೆ ಸುಮ್ಮನೆ ಅವ್ರನ್ನ ಎದುರು ಹಾಕಿಸ್ಕೊಳ್ಳೋದು, ಅವ್ರು ಹೆಂಗಿದು ಹೊಡಿತಾರೆ ಅಂತ ಗೊತ್ತಿತ್ತು, ನಮಗೂ ಹೊಡೆದ್ರೆ ಅಂತ ಹೇಳ್ಬಿಟ್ಟು. ಅದೇ ಯಾರು ಪಾಪ ಇರ್ತಾರೆ ಅವ್ರನ್ನ ಹರಾಜ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಯಾಕಂದರೆ ಅವರು ಹೊಡಿಯಲ್ಲ, ಏನು ಮಾತಾಡಲ್ಲ ಅಂತ ಗ್ಯಾರಂಟಿ ಇರುತ್ತೆ. ಸೊ ಎಷ್ಟು ಬೇಕಾದರೆ ಅಷ್ಟು ಹರಾಜ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಎಲ್ಲರದ್ದು ಮೆಂಟಾಲಿಟಿ. ಸುಮ್ಮನೆ ಯಾಕೆ ಹರಾಜ್ ಮಾಡೋರು ಆಪೋಸಿಟ್ ಹೋಗೋದು, ನಮಗೇನಾದರೂ ಪ್ರಾಬ್ಲಮ್ ಆದರೆ ಅಂತೇಳಿ. ಸೊ ದಟ್ ಮೆಂಟಾಲಿಟಿ ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗ್ತದೆ. ಯಾಕಂದರೆ ದ್ಯಾಟ್ಸ್ ಹೌ ದ ಸಿಸ್ಟಮ್ ಇಸ್. ಆ ಥರನೇ ನಮ್ಮದು ಸಿಸ್ಟಮ್ ಇವಾಗ ಇದೆ ಅಂತ ಹೇಳಿದ ಮೇಲೆ ಚೇಂಜ್ ಮಾಡೋಕ್ಕಂತೂ ಒಬ್ಳಿಂದಂತೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಫನ್ ಫ್ಯಾಕ್ಟ್ ಏನಂತಿದ್ರೆ, ಅವರಿಗೆ ಹರಾಜ್ ಮಾಡುವಾಗ, ಅಫೇರ್ ಇಟ್ಕೊಳ್ಳುವಾಗ ಇರಲ್ದಿರೋ ಮರ್ಯಾದೆ, ಅದನ್ನು ಎಕ್ಸ್ಪೋಸ್ ಮಾಡಿದಾಗ ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅಂತ ಹೇಳುವಂಥ ಮರ್ಯಾದೆ, ಆವಾಗ ಮರ್ಯಾದೆ ಬರ್ತದೆ. ಈಗ ನೀವು ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳುವಾಗ ಅವ್ರು ಸಹಾಯ ಮಾಡೋಕ್ಕೆ ಬರಲ್ಲ. ಅವ್ರು ಹೇಳಿರ್ತಾರೆ ಚಿಕ್ಕದಿರುವಾಗ ನಾನೇ ಸಾಕಿದ್ದು ಆ ಥರ ಈ ಥರ ಅಂತ. ಬಟ್ ಯಾವಾಗ ನೀವೊಂದು ನಿಮಗೆ ಲೈಫಲ್ಲಿ ಯಾವತ್ತಿದ್ರೂ ಸಕ್ಸಸ್ ಅಂತ ಇರೋಲ್ಲ, ಅದೊಂದು ಗ್ಯಾರಂಟಿ. ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಯಾವಾಗ ನಿಮಗೆ ಫೇಲ್ಯೂರ್ ಅಂತ ಬರುತ್ತೆ, ಆವಾಗ ಅವರಿಗೆ ನೋಡುವಂಥ ದೃಷ್ಟಿಕೋನ ಗೊತ್ತಿರಲ್ಲ. ಲೈಕ್ ಒಂದು ಹೆಣ್ಣು ಮಗಳಿಗೂ ಫೇಲ್ಯೂರ್ ಬರುತ್ತೆ, ಆ ಹೆಣ್ಮಗಳಿಗೆ ಹೊರಗಡೆ ಬದುಕೋಕ್ಕೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಅಂತ ಹೇಳುವಂಥ ಆಲೋಚನೆ ಮಾಡುವಂತಹ ಒಂದು ಮನೋಭಾವ ಅವರಲ್ಲಿರೋದಿಲ್ಲ. ಅವರು ಅಂದರೆ ಎಷ್ಟು ನಿಮಗೆ ಕಷ್ಟ ಕೊಡಲಿಕ್ಕೆ ಆಗ್ತದೆ ಅಷ್ಟು ನಿಮಗೆ ಕಷ್ಟ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಅವ್ರು ಕಷ್ಟಪಟ್ಟಿರೋ ರೀತಿ ಮತ್ತು ನೀವು ಕಷ್ಟಪಟ್ಟಿರೋ ರೀತಿ ತುಂಬ ಡಿಫ್ರೆಂಟ್ ಇರುತ್ತೆ. ಅವ್ರ ಪ್ರಕಾರ ಕಷ್ಟ ಅಂದರೆ ಅವ್ರಿಗೆ ಏನಂತಲೇ ಗೊತ್ತಿಲ್ಲ. ಜಸ್ಟ್ ಊಟ ಮಾಡೋದು, ಮಲಗೋದು, ಆಮೇಲೆ ಬೇರೆಯವ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡೋದು, ಅಷ್ಟೇ ಅವ್ರಿಗೆ ಕಷ್ಟ ಗೊತ್ತಿರೋದು. ಬಾಕಿ ಏನು ಕಷ್ಟ ಗೊತ್ತಿರಲ್ಲ. ನೀವು ಯಾವಾಗ ಒಂದು ಪ್ರಾಬ್ಲಮ್ ಇಟ್ಕೊಂಡು ಹೋಗ್ತೀರಾ, ಆವಾಗ ಅವ್ರಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋಷ್ಟು ಕೆಪಾಸಿಟಿ ಅಂತೂ ಇರೋದೇ ಇಲ್ಲ. ಬಸ್ಸಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಸ್ವಂತ ಮನೆ ಇದೆ, ತುಂಬ ಖರ್ಚು ಮಾಡಿದ್ದೇನೆ ಮನೆ ಮೇಲೆ, ಆದರೆ ಒಂದು ಮನೆಯಲ್ಲಿ ನಿಲ್ಲುವಂತಹ ಒಂದು ಅವಕಾಶ ಇಲ್ಲ ನನಗೆ. ಎಲ್ಲೆಲ್ಲಿ ತಿರುಗಾಡಿಕೊಂಡು ನಿಲ್ಲಬೇಕಾದ ಪರಿಸ್ಥಿತಿ, ಒಂದು ಕೆಲಸ ಸಿಗೋದು ನನಗೆ ಇಷ್ಟು ಕಷ್ಟ. ಅಂದರೆ ಯಾರು ಇವಾಗ ಇಷ್ಟೊಂದು ಮನೆಗೆ ಕಾಂಟ್ರಿಬ್ಯೂಟ್ ಮಾಡಿರುವಾಗ ಯಾರು ತಾನೇ ಮಗಳನ್ನು ಹೊರಗಾಗ್ತಾಳೆ ಈ ಥರ ಕಷ್ಟಪಡಲಿಕ್ಕೆ ಅಂತ ಹೇಳಿ? ಯಾರೂ ಆಗಲ್ಲ. ಮನೆಯಲ್ಲಿರುವಾಗ ಸಹ ಏನೂ ಫ್ರೀಗೆ ತಿಂತಿರಲಿಲ್ಲ. ನಾನು ಯಾವಾಗ ನಂದು ಕಾಲೇಜ್ ಮುಗಿಸಿದೆ ಆವಾಗಲೇ ನಾನು ಚಿಕ್ಕ ಪುಟ್ಟ ಜಾಬ್ ಸ್ಟಾರ್ಟ್ ಮಾಡಿದ್ದೇನೆ. ಎಲ್ಲೆಲ್ಲಿ PG ಆಡ್ಕೊಂಡು ಎಲ್ಲೆಲ್ಲಿ ಇದ್ದೆ. ಇವಾಗ ವಾಪಸ್ ಮನೆಯಿಂದ ಕೆಲಸ ಮಾಡ್ತಿರುವಾಗೂ ನಾನು
ಫುಲ್ ಮನೆಗೆ ಬೇಕಾದ್ದು ಏನೆಲ್ಲ ಐಟಮ್ಸ್ ಇದೆ ಎಲ್ಲ ಸ್ಯಾಲ್ರಿಯಲ್ಲಿ ನಂದು ಎಲ್ಲ ಮನೆಗೆ ತಗೊಳ್ಳುವ ಐಟಮ್ಸ್ ಎಲ್ಲೇ ಹೋಗ್ತಿತ್ತು. ಒಂದೊಂದು ವಸ್ತುನೂ ಒಂದು 20,000 30,000 ಆ ಥರದ್ದು ವಸ್ತು ಆಗ್ತಿದೆ. ಅದೆಲ್ಲ ಅದಕ್ಕೆ ಹೋಗ್ತಿತ್ತು. ಬಟ್ ಇವಾಗ ಅಷ್ಟೆಲ್ಲ ಇದ್ದೂ ಇವಾಗ ಅದೇ ಅವ್ರು ಹೇಳ್ತಾರೆ ಅವರು ವಸ್ತು ಉಪಯೋಗ ಮಾಡಬಾರ್ದು ಅಂತ ಹೇಳಿ. ಆದರೆ ನನ್ನ ವಸ್ತು ನಾನೇನು ಉಪಯೋಗ ಮಾಡ್ತಿರೋದಕ್ಕೆ ನಾನೇನು ಹೇಳ್ತಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ ಅವರು ಉಪಯೋಗ ಮಾಡಿದರೆ. ಬಟ್ ಇವಾಗ ಈ ಥರ ಸಡನ್ನಾಗಿ ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವ ಥರ ಅಂದರೆ ಅವ್ರದ್ದು ಮನೋಭಾವ ಏನಂತ ಹೇಳೋದೇ ಗೊತ್ತಾಗ್ತಿಲ್ಲ. ಅಂದರೆ ಒಂದು ಗಂಡು ಮಗು ಅಂದರೆ ಹೆಣ್ಣು ಮಗು ಇನ್ನೂ ಸಹ ಮದುವೆ ಆಗಿಲ್ಲ ಅಂತ ಹೇಳಿ ಅದೊಂದು ಅವರಿಗೆ ಒಂದು ಅವಮಾನ ಥರ. ಲೈಕ್ ಅವರಿಗೊಂದು ಫಸ್ಟ್ ಆಫ್ ಆಲ್ ಕೆಪಾಸಿಟಿ ಇಲ್ಲ, ಲೈಕ್ ಮದುವೆ ಮಾಡಿ ಕೊಡುವಷ್ಟು. ಆದರೂ ಒಳ್ಳೆಯ ಸಂಬಂಧ ಬಂದರೂ ಕೂಡ ಅವರಿಗೆ ಒಂದು ಆ ಥರ ಮನೋಭಾವನೆ ಇಲ್ಲ. ಯಾಕಂದರೆ ಅವ್ರಿಗೆ ಖರ್ಚಾಗ್ತದೆ. ಆಮೇಲೆ ತುಂಬ ಚಿನ್ನ ಅಲ್ಲ, ಒಂದು ಸ್ವಲ್ಪ ಚಿನ್ನ ಕೊಡಬೇಕು. ಅಂದರೆ ಚಿನ್ನ ಅಂದರೆ ಆ ಥರ ಅಂತಲ್ಲ, ಅದಷ್ಟೊಂದು ಇಷ್ಟೊಂದು ಚಿನ್ನದ ಸರ ನಾರ್ಮಲಿ ಇಷ್ಟು ಸಪುರದ್ದು ದೊಡ್ಡ ತಪ್ಪದ್ದು ಅಲ್ಲ, ಅದೆಲ್ಲ ಕೊಡಬೇಕಾಗಿರುತ್ತಲ್ಲ. ಅದಕ್ಕೋಸ್ಕರ ಅವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಅವರಿಗೆ ಒಟ್ಟಿಸಿ ಗಂಡು ಮಾಡೋ ಕೆಲಸದಲ್ಲಿ ಎಲ್ಲ ಗಂಡು ಮಾಡೋ ಕೆಲಸ ನಾನು ಮಾಡ್ತೇನೆ. ಯಾವಾಗ ನನಗೆ ಸ್ಯಾಲ್ರಿ ಬರುತ್ತೆ ಆವಾಗ ಓಡ್ತಾರೆ. ಲೈಕ್ ಅವ್ರಿಗೆ ಸ್ಯಾಲ್ರಿ ಇರೋದು ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಏನಂತಿದ್ರೆ ನಾನು ಜಾಸ್ತಿ ಸ್ಯಾಲ್ರಿ ಅರ್ನ್ ಮಾಡ್ತೇನೆ ಮತ್ತು ಅದನ್ನು ಹಾಳು ಮಾಡ್ತೇನೆ ಅಂತ ಹೇಳ್ಬಿಟ್ಟು. ನಾನು ಏನಾದರೂ ಅವ್ರದ್ದು ಸಂಪಾದನೆಯಲ್ಲಿ ತಗೊಂಡು ಇವಾಗ ಫೋನೆಲ್ಲ ತಗೊಂಡಿದ್ರೆ ಅದೊಂದು ಬೇರೆ ವಿಷಯ. ಈ ನನ್ನ ಸಂಪಾದನೆಯಲ್ಲಿ ನಾನೊಂದು ಅರ್ನ್ ಮಾಡುವಾಗ ನನಗೆ ಬೇಕಾಗಿರೋ ಫೋನ್ ತಗೊಳ್ಳೋ ಒಂದು ರೈಟ್ಸು ಇಲ್ವಾ, ನನಗೆ ಬೇಕಾಗಿರೋ ಬಟ್ಟೆ ಹಾಕೋ ಒಂದು ರೈಟ್ಸ್ ಇಲ್ವಾ. ಅವ್ರದ್ದೆಲ್ಲ ಎಲ್ಲಿ ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು ಆಲ್ಕೋಹಾಲ್ ಕುಡಿಯೋದ್ರಲ್ಲಿ ಖರ್ಚಾಗುತ್ತೆ, ಇನ್ನೊಂದು ಎಲ್ಲೆಲ್ಲಿ ಸುತ್ತಾಡೋಕ್ಕೆ ಹೋಗ್ತಾರೆ ಅದರಲ್ಲಿ ಖರ್ಚಾಗುತ್ತೆ. ಅಂದರೆ ಅವರಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಲಿಕ್ಕೆ ಗೊತ್ತಿಲ್ಲ. ಅವ್ರು ಏನು ಎಕ್ಸ್ಪೆನ್ಸ್ ಮಾಡ್ತಾರೆ, ಏನು ಅರ್ನ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸ್ ಮಾಡ್ತಾರೆ. ಸೊ ನನ್ನದು ಅರ್ನ್ ಸ್ವಲ್ಪ ನನಗೆ ಜಾಸ್ತಿ ಇದೆ, ಅವರಿಗಿಂತ ಜಾಸ್ತಿ ಇದೆ ಅಂತ ಹೇಳಿರ್ತಾರೆ. ಅದನ್ನು ನನಗೆ ಖರ್ಚು ಮಾಡುವಷ್ಟು ಒಂದು ಅಧಿಕಾರ ಇಲ್ವಾ, ಅದನ್ನು ಅವರು ಇದು ಹಿಡ್ಕೊಂಡು ನಾನೆಲ್ಲ ದುಡ್ಡು ಹಾಳು ಮಾಡ್ತೇನೆ ಆ ಥರ ಯಾವ ಥರ ಹೇಳೋಕ್ಕಾಗುತ್ತೆ. ಅಂದರೆ ಇವಾಗ ಇಷ್ಟು ಹೇಳ್ತಾರಲ್ಲ, ಅವಳನ್ನು ನೋಡಿಕೊಂಡಿದ್ದೇನೆ ಅಂತೇಳಿ. ಹಾಗಾದರೆ ಇವಾಗ ರಿಯಲಾಗಿ ನನಗೆ ಫೇಲ್ಯೂರ್ ಇರುತ್ತೆ. ಆವಾಗ ಈಗ ಒಂದು ಹೊತ್ತಿನ ಊಟ ಮಾಡಿ ಹಾಕ್ಬೋದು ಅವ್ರಿಗೆ ಅಷ್ಟು ಕಷ್ಟವ. ಏನು ಅವ್ರ ಹತ್ರ ಗ್ರೋಸರೀಸ್ ಎಲ್ಲ ತರಲಿಕ್ಕೆ ಹೇಳ್ತಿರಲಿಲ್ಲ. ಇದುವರೆಗೆ ನಾನಿರುವ ಮನೆಯಲ್ಲಿ ನಾನೇ ಗ್ರೋಸರಿ ತಂದಾಗ್ತಿದ್ದೆ, ಇವನ್ ಅಡುಗೆ ಮಾಡಿದ್ದಕ್ಕೆ ಸರಿ ದುಡ್ಡು ಕೊಡ್ತಿದ್ದೆ. ಇವಾಗ ಒಂದು 2 ತಿಂಗಳು 3 ತಿಂಗಳು ಇಲ್ಲ ಅಂತಿದ್ರೆ ಅದು ಅಷ್ಟು ಕಷ್ಟ ಅಂತೇಳಿ ಹೇಗಾಗ್ತದೆ. ಈವನ್ ಏನು ಆಗಿದ್ದರೆ ಬಡವ್ರ ಮನೇಲಿ ಹೆಣ್ಮಕ್ಳು ಇರೋದೇ ಇಲ್ವಾ, ಅವ್ರು ಬಡವ್ರ ಮನೇಲಿ ಹೆಣ್ಮಕ್ಳನ್ನು ಸಾಕೋದೇ ಇಲ್ವಾ. ಅಂದರೆ ಹೆಣ್ಮಕ್ಳನ್ನೇ ಕೆಲಸಕ್ಕೆ ಹೋಗಲೇಬೇಕು ಅಂದರೆ ಓಕೆ ಹೋಗೋದಿಲ್ಲ ಅಂತೇಳಿ ಹೇಳೋದಿಲ್ಲ. ಒಳ್ಳೆ ಕೆಲಸ ಬೇಕಂದರೆ ಟೈಮ್ ಆಗುತ್ತೆ. ಅವ್ರ ಥರ ಕೆಲಸ ಮಾಡಬೇಕಂದ್ರೆ ಆ ಥರ ಸುತ್ತಾಡಿಕೊಂಡು ಇವನ್ ಇಬ್ಬರು ಆಲ್ಕೋಹಾಲ್ ಮಾಡ್ತಾರೆ. ಅವ್ರದ್ದು ಸ್ಟ್ರಗಲ್ ಅಂತ ಹೇಳೋದು ಫಾರ್ ಎವರ್ ಆಗಿರುತ್ತೆ. ಇವಾಗ ಮದುವೆ ಆಗಿದ್ದರೆ ಅಡುಗೆ ಮನೆಯಲ್ಲಿ ಸ್ಟ್ರಗಲ್ ಮಾಡಬೇಕಿತ್ತು, ಮಕ್ಕಳು ನೋಡ್ಕೊಂಡು ಸ್ಟ್ರಗಲ್ ಮಾಡಬೇಕಿತ್ತು. ಇವಾಗ ಮದುವೆ ಆಗಿಲ್ಲ ಅಂತಿದ್ರೆ ಈಗ ಹೊರಗಡೆ ಬಂದು ಸ್ಟ್ರಗಲ್ ಮಾಡ್ಬೋದು. ಹುಡುಗಿಯಾಗಿ ಹುಟ್ಟಿದ ಮೇಲೆ ಹುಡುಗಾಗಿ ಹುಟ್ಟಿದರೆ ಸಹ ನೀವೊಂದು ಇದು ಕೆಲಸ ಇಲ್ಲದೆ ನನಗೆ ಮನೆಯಲ್ಲಿ ಕೂತ್ಕೊಳ್ಬೋದು. ಬಟ್ ಹುಡುಗಿಯಾಗಿ ಹುಟ್ಟಿದರೆ ಯಾವತ್ತಿದ್ರೂ ನೀವು ನೀವು ಕೆಲಸ ಮಾಡಬೇಕು. ಇಲ್ಲಾಂತಿದ್ರೆ ಮದುವೆ ಆಗಿ ಗಂಡನ ಮನೆಯಲ್ಲಿ ಕೆಲಸ ಮಾಡಬೇಕು. ಇಲ್ಲಾಂತಿದ್ರೆ ಸಂಬಳನ ಅಮ್ಮನ ಮನೆಗೆ ಕೊಡಬೇಕು, ಇಲ್ಲಾಂತಿದ್ರೆ ಗಂಡನ ಮನೆಗೆ ಕೊಡಬೇಕು. ಅದು ಬಿಟ್ಟರೆ ಲೈಕ್ ಅದೇ ಇಲ್ಲಾಂತಿದ್ರೆ ನೀವು ಎಲ್ಲ ಫ್ಯಾಮಿಲಿ ಬಿಡಬೇಕು. ಮನೆ ಫ್ಯಾಮಿಲಿ ಬೇಡ ಅಂತಲೂ ಬಿಡಬೇಕು, ಹಸ್ಬೆಂಡ್ ಫ್ಯಾಮಿಲಿ ಬೇಡ ಅಂತಲೂ ಬಿಡಬೇಕು ಆ ಥರ. ಸೊ ನಮ್ಮದೇ ಅಂತ ಹೇಳಿ ನಾವು ಕಷ್ಟಪಟ್ಟಿರೋದು ನಮಗೆ ಅಂತ ಹೇಳುವಂಥದ್ದು ಇವೊಂದು ನಮಗೆ ಲಾ ಇದ್ದರೆ ಕೂಡ ನಮಗೆ ಅದು ಅನ್ವಯಿಸೋದಿಲ್ಲ. ಯಾಕಂದರೆ ಇದು ಇವಾಗ ಹಾಗೆ ಸಿಸ್ಟಮ್ ಡಿಸೈನ್ ಆಗಿರೋದು. ಮೇ ಬಿ ನಾವು ಬೇರೆ ದೇಶದಲ್ಲಿ ಹುಟ್ಟಿದ್ರು ಆ ಥರ ಹುಟ್ಟಿದ್ರೆ ಇವಾಗ ಒಂದು ಫ್ರೀಡಮ್ ಅಂತ ಇರ್ತಿತ್ತು. ನಾವು ದುಡ್ಡು ಮಾಡಿದ ದುಡ್ಡು ನಮಗೆ ಸಿಗುತ್ತೆ ಆ ಥರ ಅಂತ ಇರ್ತಿತ್ತು. ಇವಾಗ ಏನಾಗಿದೆ ಅಂದರೆ ನಾವು ಕಷ್ಟಪಟ್ಟು ಅರ್ನ್ ಮಾಡಿಟ್ಟು ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಅದಿದೆ ಅಂತೇಳಿ ಹೋಗ್ತೇವೆ. ಅದ್ರ ಮೇಲೆ ಬಾಕಿ ಮನೆಯವ್ರಿಗೆ ಕೊಡಬೇಕು. ಡಾಟರ್ ಟ್ಯಾಕ್ಸ್ ಅಂತ ಹೇಳ್ತಾರಲ್ವ, ಮನೆಯವ್ರಿಗೆ ಕೊಡಲೇಬೇಕಂತ ಹೇಳಿ ಹಾಗೆ ಹೋಗ್ತದೆ. ಎಲ್ಲರೂ ಈ ಥರ ಇರ್ತಾರೆ ಅಂತ ನಾನು ಹೇಳಲ್ಲ. ಯಾಕೆಂತಂದರೆ ನಾನು ನೋಡಿದ್ದೀನಿ ಪೇರೆಂಟ್ಸ್ ಯಾರು ಮಕ್ಕಳನ್ನ ದೇವ್ರ ಥರ ನೋಡ್ಕೊಳ್ತಾರೆ. ಅವರನ್ನು ಲೈಕ್
ಇವಾಗ ಮದುವೆಗೆ ಕೊಟ್ಟರು ಗಂಡನ ಮನೆಯಲ್ಲಿ ಸರಿ ಇಲ್ಲ ಅಂತಿದ್ರೆ ವಾಪಸ್ ಕರ್ಕೊಂಡು ಬಂದು ಅವರೇ ನೋಡಿಕೊಳ್ತಾರೆ, ತುಂಬ ಕೇರ್ ಮಾಡ್ತಾರೆ, ದುಡ್ಡು ಕೊಡಬೇಕಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಥರ ಎಲ್ಲ ನಾನು ನೋಡಿದ್ದೀನಿ. ಪೇರೆಂಟ್ಸ್ ತುಂಬ ಒಳ್ಳೆ ಪೇರೆಂಟ್ಸ್ ಇರ್ತಾರೆ. ಬಟ್ ನಮ್ಮ ಮನೇಲಿ ಮಾತ್ರ ಹೀಗೆ. ತುಂಬ ಸಲ ನಮ್ಮ ಮನೆ ಥರ ರಿಲೇಟ್ ಮಾಡೋಕ್ಕೂ ಆಗುತ್ತೆ. ಇವಾಗ ಎಲ್ಲ ಹೇಳ್ತಾರೆ, ಮಗಳಲ್ವಾ ಅವಳಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂಥೇಳಿ. ಅವ್ರಿಗೆ ಏನಂತಿದ್ರೆ ಕಷ್ಟ ಅಂದರೆ ಏನಂತ ಹೇಳೋ ಗೊತ್ತಿಲ್ಲ. ಅವ್ರದ್ದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಮಾಡಿರ್ತಾರೆ, ರಾಶಿ ಮಾಡಿರ್ತಾರೆ. ಸೊ ಅವರಿಗೆ ಜಸ್ಟ್ ಒಂದು ಕಮೆಂಟ್ ಮಾಡೋಕ್ಕೆ ಮಾತ್ರ ಗೊತ್ತಿರುತ್ತೆ, ಅವಳಿಗೇನು ಕೊಡೋಕ್ಕಾಗಲ್ಲ ಅಂತೇಳಿ. ಅವರು ನಿಜವಾಗಿ ಕಷ್ಟಪಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ನಮ್ಮಲ್ಲಿ ಎಲ್ಲಿಂದ ಸೇವ್ ಆಗುತ್ತೆ ಅಂತೇಳಿ. ಯಾಕಂದರೆ ₹1 ಕೊಡೋರಿಲ್ಲ ನಮಗೆ, ಬಟ್ ನಮ್ಮೀಗ ತೆಕ್ಕೊಳ್ಳೋರೇ ಎಲ್ಲ ಇರುತ್ತೆ. ಮೋಸ್ಟ್ ಆಫ್ ದ ರಿಲೀಜಿಯಸ್ ಪೀಪಲ್ಗೆ ಇವಾಗ ನಾನು ಏನು ಹೇಳ್ತಿದ್ದೀನಿ ಅದು ಇಷ್ಟ ಆಗಿಕ್ಕಿಲ್ಲ. ಯಾಕಂದರೆ ನಾನು ಏನಾದರೂ ಕಷ್ಟ ಬಂದರೆ ಯಾರು ಕಷ್ಟ ಕೊಡ್ತಾರೆ ಅವರಿಗೆ ಬ್ಲೇಮ್ ಮಾಡ್ತಾನೆ ಅಷ್ಟೇ ಹೊರತು ದೇವರಿಗೆ ಬ್ಲೇಮ್ ಮಾಡಲ್ಲ. ಹಾಗೆ ಏನಾದರೂ ಸಕ್ಸಸ್ ಆದರೆ ಯಾರು ನನಗೆ ಸಕ್ಸಸ್ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೆ ವಾಪಸ್ ಸಹಾಯ ಮಾಡ್ತಾನೆ ಹೊರತು ದೇವರನ್ನು ನಾನು ಶಾಂತಿ ಬೇಕಂದರೆ, ಪೀಸ್ ಬೇಕಂದರೆ ದೇವ್ರ ಹತ್ರ ಹೋಗ್ತೀನಿ. ಬಟ್ ಕಷ್ಟ ಕೊಟ್ಟು ದೇವ್ರು ಕಷ್ಟ ಕೊಟ್ಟೋದಂತ ಹೇಳಲ್ಲ. ದೇವರು ಯಾವತ್ತಿದ್ರೂ ಕಷ್ಟ ಕೊಡಲ್ಲ, ಮನುಷ್ಯರು ಮಾತ್ರ ಕಷ್ಟ ಕೊಡೋದು. ಸೊ ನಾವು ಮನುಷ್ಯರಿಗೆ ಯಾರು ನಮಗೆ ಕಷ್ಟ ಕೊಟ್ಟಿದ್ದಾರೆ ಅವರಿಗೆ ಬ್ಲೇಮ್ ಮಾಡಬೇಕಷ್ಟೇ ಹೊರತು ಹೊರಗಿನ ಜಗತ್ತು ಹೇಗೆ ಇರಲಿ ಅವರಿಗೆ ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕಂದರೆ ನಾವು ಹೇಗಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಮನೆಯವ್ರಿಗೆ ಗೊತ್ತಿರುತ್ತಲ್ವ ನಾವು ಹೇಗಂತ ಹೇಳ್ಬಿಟ್ಟು, ನಾವು ಎಷ್ಟು ಒಳ್ಳೆಯವರು, ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಗೊತ್ತಿರುತ್ತೆ. ಅವರು ನಮಗೆ ಕಷ್ಟ ಕೊಟ್ಟಾಗ ಇನ್ನು ಎಕ್ಸ್ಪೋಸ್ ಮಾಡಿದ್ರೆ ಇನ್ನೇನು ಮಾಡಲಿಕ್ಕಾಗ್ತದೆ. ನಾನಿವಾಗ ಈ ಥರ ವ್ಲಾಗ್ ಮಾಡ್ತಿರೋ ರೀಸನ್ ಏನಂತಿದ್ರೆ, ಇದು ನನ್ನ ಲೈಫು ನಾನು ಈ ಥರ ಜೀವನ ಮಾಡ್ತಿದ್ದೇನೆ. ಇಲ್ಲಿ ನನಗೆ ಅಪ್ಪನೂ ಕಾಂಟ್ರಿಬ್ಯೂಷನ್ ಮಾಡಲ್ಲ, ಅಮ್ಮನೂ ಕಾಂಟ್ರಿಬ್ಯೂಷನ್ ಮಾಡಲ್ಲ, ತಮ್ಮನೂ ಕಾಂಟ್ರಿಬ್ಯೂಷನ್ ಮಾಡಲ್ಲ, ರಿಲೇಟಿವ್ಸು ಕಾಂಟ್ರಿಬ್ಯೂಷನ್ ಮಾಡಲ್ಲ. ಎನಿವೇಸ್ ಒಂದು ವಿಸಿಬಲ್ ಸಕ್ಸಸ್ ಅಂತ ಹೇಳಿ ಬರುತ್ತೆ ನಮಗೆ. ಆವಾಗ ಎಲ್ಲರೂ ಏನು ಅಂದ್ಕೊಳ್ತಾರೆ, ಬಿಕಾಸ್ ಆಫ್ ಫ್ಯಾಮಿಲಿ ಈ ಥರ ಬಂದಿದೆ. ಹೌದು, ನಿಮ್ಮ ವಿಷಯದಲ್ಲಿ, ನಿಮ್ಮ ಕೇಸಲ್ಲಿ ಹೌದು, ನಿಮ್ಮ ಸಿಚುವೇಷನಲ್ಲಿ ನಿಮ್ಮ ಒಳ್ಳೆ ಪೇರೆಂಟ್ಸ್ ಇದ್ದರು, ನಿಮಗೆ ಒಳ್ಳೆ ಸಿಬ್ಲಿಂಗ್ಸ್ ಇದ್ದರು, ಒಳ್ಳೆ ಸಹಾಯ ಮಾಡಿದ್ದಾರೆ. ಬಟ್ ನನ್ನ ಕೇಸಲ್ಲಿ, ನನ್ನ ಸಿಚುವೇಷನಲ್ಲಿ ಆ ಥರ ಅಲ್ಲ. ನಾನು ಒಬ್ಬಳೇ ಮಾಡಬೇಕು, ಏನಿದ್ರೂ ಒಬ್ಬಳೇನೇ ಟ್ರೈ ಮಾಡಬೇಕು, ಒಬ್ಬಳೇನೇ ಹುಡುಕಬೇಕು, ಆ ಥರ. ನಾನಿವಾಗ ನನ್ನ ಥರ ಇರೋ ಹುಡುಗರಿಗೆ ಹೇಳೋದೇನಪ್ಪ ಅಂತಿದ್ರೆ, ಯಾವತ್ತಿಗೂ ನೀವು ಮಾಡಿದರೆ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಹತ್ರ ಹೇಳ್ಬೇಡಿ ನೀವು ದುಡ್ಡು ಅರ್ನ್ ಮಾಡ್ತಿದ್ದೀರಾ. ಮತ್ತು ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಂಗೆ ₹1 ಕೊಡಬೇಡಿ. ಯಾಕಂತಿದ್ರೆ ಯಾವಾಗ ನೀವು ಅವರಿಗೆ ಹೇಳ್ತೀರಾ ನಮಗೆ ಎಷ್ಟು ಅಂದರೆ ಅವ್ರ ಸುತ್ತಮುತ್ತ ಇರೋ ಜನರಿಗೆ ಸರಿ ಮಾಡಬೇಕಂತ ಇಂಟೆನ್ಷನು ಇರೋಲ್ಲ ನಮ್ಮ ಲೈಫಲ್ಲ, ಯಾಕೆ ಅಂತ ಹೇಳ್ಬಿಟ್ಟು. ಮತ್ತು ಇವ್ರಿಗೂ ಸರಿಯಾಗೋ ಇಂಟೆನ್ಷನು ಇರೋಲ್ಲ. ಸೊ ಆ ಥರ ಅವ್ರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿದಾಗ ಈ ಥರ ಹರಾಸ್ಮೆಂಟ್, ಅಫೇರ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಏನಂದರೆ ಅವ್ರಿಗೆ ಅಫೇರನ್ನು ಮನೆಯವರಿಗೆ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ, ಹೊರಗಿನವ್ರು ಹೆಂಗೆ ಗೊತ್ತಾಗೋಕ್ಕೆ ಸಾಧ್ಯ? ಹೊರಗಿನವರು ಒಂದು ಪಾರ್ಟ್ ಆಫ್ ಅವ್ರನ್ನ 2 ನಿಮಿಷ ನೋಡ್ತಾರೆ, 3 ನಿಮಿಷ ನೋಡ್ತಾರೆ ಅಷ್ಟೇ ಹೊರತು ಅವ್ರ ಜೊತೆ ಯಾವಾಗಲೂ 24 ಗಂಟೆ ಇರ್ತಾರ? ಇಲ್ಲ ಅಲ್ವಾ? ಮನೆಯವ್ರು ತಾನೇ ಇರೋದು. ಯಾವಾಗ ಅಹಂಕಾರ ಜನಕ್ಕೆ ತುಂಬುತ್ತದೆ ಹಾಗೂ ಅವ್ರು ಮಾಡೋ ತಪ್ಪನ್ನು ಅವ್ರ ಸುತ್ತಮುತ್ತ ಇರೋರು ಹೇಳಲ್ಲ, ಅಂದರೆ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿ ಅವರನ್ನು ಸರಿ ಮಾಡಲ್ಲ,